ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾನು ಈ ಅಕ್ಕಿದು ಇದು ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಯಾವುದಂದರೆ ನೋಡಿ, ಇದು ಕುಚ್ಚಲಕ್ಕಿ ಅಂತಾರಲ್ಲ ಅದರದ್ದು. ಅದು ರಾತ್ರಿನೇ ನೆನೆಸಿಟ್ಟಿದ್ದೆ, ಅದನ್ನೇ ಇದು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಗ್ರೈಂಡರಲ್ಲಿ ಹಾಕಿ ಇದನ್ನು ಮಾಡಿದ್ದೀನಿ. ಈ ರೀತಿ ಇದನ್ನು ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಪಕ್ಷಿಗಳು ಎಷ್ಟು ಚೆನ್ನಾಗಿ ಇದೆ ಇಲ್ಲಿ. ಬೆಳಗ್ಗೆನೇ ಇಲ್ಲಿ ಪಕ್ಷಿಗಳು ಬರ್ತವೆ. ನವಿಲು ಮತ್ತು ಥರದ ಪಕ್ಷಿ, ಎಷ್ಟು ಥರದ್ದು ಪಕ್ಷಿ ಇದಾವಂತ ನನಗೆ ನೋಡಿದ್ರೇ ಒಂಥರ ಖುಷಿ ಆಗುತ್ತೆ. ಅಷ್ಟು ಪಕ್ಷಿಗಳು ನೋಡಿ. ಈ ರೀತಿ ಗ್ರೈಂಡ್ರಲ್ಲಿ ಹಾಕಿದ್ದೆ. ಈ ರೀತಿ ಗಟ್ಟಿಯಾಗಿ ಇದು ಮಾಡಬೇಕು, ಅರಿಬೇಕು. ಇದರಿಂದ ತುಂಬ ಚೆನ್ನಾಗಾಗುತ್ತೆ. ಹಾಕಬೇಕು, ಹೆಚ್ಚು ಹಾಕಬೇಕು. ನಾನು ಇಷ್ಟು ಕಾಯಿ ಹಾಕ್ತಾ ಇಲ್ಲ, ಸ್ವಲ್ಪ ಹಾಕ್ತೀನಿ. ಬಾಳೆ ಎಲೆ ಮೇಲೆ ಈ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ನೀರಲ್ಲಿ ತೊಳಿಬೇಕು. ನೀರಲ್ಲಿ ಹಾಕಿ ತೊಳಿತಾ ಇದ್ದೀನಿ ಬಾಳೆ ಎಲೆನ. फोटो ना वीडियो करते हैं सर। ये गाल ने एक करकाने आता कले का बरे कनकालू न आता बकरे करचे. तू खाता नहीं बकरे? भूखला ले दिस्तानी. मस्त बरे जाता रे बकरे. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡಿಕೊಂಡು ನೋಡಿ. ಇದ್ರ ಮೇಲೆ ಮತ್ತೆ ಮೇಲಿಂದ ಒಂದು ಎಲೆನ ಮುಚ್ಚುತ್ತಾ ಇದ್ದೀನಿ. ಇದನ್ನು ಹೀಗೆ ಮಾಡಿ ಇದ್ರ ಮೇಲೆ ಕವಲಿ ಮೇಲೆ ಕಾಯಿ ಸ್ವಲ್ಪ ಹೆಚ್ಚು ಹಾಕಬೇಕು. ಇದು ತುಂಬ ಪೌಷ್ಟಿಕವಾದದ್ದು. ಇದು ರೊಟ್ಟಿ ಬೆಳಗ್ಗೆ ನಾಷ್ಟಕ್ಕೆ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ತುಂಬ ತಂಪು ಕೂಡ. ಮತ್ತು ಈ ಅಕ್ಕಿ ತುಂಬ ತಂಪು ಮತ್ತು ಭಾಳ ಪೌಷ್ಟಿಕವಾದದ್ದು. ಇದರಲ್ಲಿ ತುಂಬ ಪೌಷ್ಟಿಕಾಂಶ ತುಂಬಿಕೊಂಡಿದೆ. ಮತ್ತು ತಿನ್ನಲಿಕ್ಕೂ ತುಂಬ ರುಚಿಯಾಗುತ್ತೆ. ನಾವೇನು ಮಾಡ್ತೇವೆ ಅಂದರೆ ಮೀನು ಸಾರಿದ್ರೆ ಮೀನು ಸಾರು ಜೊತೆಗೆ ತಿಂತೀವಿ, ಚೆನ್ನಾಗಾಗುತ್ತೆ. ಇದು ನೋಡಿ, ಇದು ಮೀನು ಸಾರು ಇದೆ, ಅದ್ರ ಜೊತೆಗೆ ತಿಂದು. ಈಗ ನೋಡಿ, ಗ್ಯಾಸ್ ಹಚ್ಚಿದ್ದೀನಿ. ದೊಡ್ಡ ಫ್ಲೇಮಲ್ಲೇ ಇದು ಮಾಡ್ಬೋದು, ಇಷ್ಟರಲ್ಲಿ ಮಾಡ್ಬೋದು. ಚೆನ್ನಾಗಿದು ಆಗುತ್ತೆ. ಈಗ ಇದನ್ನು ತಿನ್ನಲಿಕ್ಕೂ ತುಂಬ ರುಚಿಯಾಗಿದೆ. ಮತ್ತು ರೊಟ್ಟಿ
ನೋಡಿ ಇದ್ರ ಜೊತೆಗೆ ನಾನು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಯಾಕಂದರೆ ಅವರೆಲ್ಲ ಬೆಳಗ್ಗೆ ಮೀನು ಸಾರು ತಿನ್ನಲ್ಲ, ಅದ್ರ ಸಲುವಾಗಿ ಟೊಮೆಟೊಗೆ ಮೊದಲು ಇದು ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಚಿ ಎಣ್ಣೆಯಲ್ಲಿ ಹಾಕಿ ಇದು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಅದರಲ್ಲಿ ಉಪ್ಪು, ಅರಿಶಿಣ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಇದು ಧನಿಯಾ ಪೌಡ್ರು ಮತ್ತು ಖಾರ ಪೌಡ್ರು ಇಷ್ಟು ಹಾಕಿದರೆ ಆಯಿತು. ಟೊಮೆಟೊ ಗೊಜ್ಜು ಚೆನ್ನಾಗಾಗುತ್ತೆ. ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕ್ಬೋದು. ಇದು ನೋಡಿ ಒಂದು ಕಡೆ ಚಾಕಿಟ್ಟಿದ್ದೀನಿ. ಟೊಮೆಟೊ ಗೊಜ್ಜು ಮತ್ತು ರೊಟ್ಟಿ ಕೊಟ್ಟರೆ ಎಂಥ ಇದು ನಾಷ್ಟ ಅಂದರೆ ಎಲ್ಲರೂ ಇದು ಚಪ್ಪರಿಸಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಇದು ಹಳೆ ಕಾಲದ ತಿಂಡಿ, ಇದು ನಾಷ್ಟ. ಈಗಿನ ಜನ ಬರೀ ಇದು ಪಿಜ್ಜಾ, ಬರ್ಗರ್ ಇದನ್ನೇ ತಿಂತಾರೆ. ಆದರೆ ಹಿಂದಿನ ಜನರೆಲ್ಲ ಇದನ್ನೇ ಮಾಡಿ ತಿಂತಿದ್ರು, ಅದಕ್ಕೆ ಅಷ್ಟು ಗಟ್ಟಿಯಾಗಿದ್ದರು ಅವರೆಲ್ಲ. ಈ ರೀತಿ ಮಾಡಿ ನೋಡಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ. ನನ್ನ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಇನ್ನೂ ಒಳ್ಳೆ ಸಪೋರ್ಟ್ ಮಾಡಿ. काफी पियो ना, सुख रखते भूख लाल।